ಯಜಮಾನ ನಿಮ್ಮ ಹೆಸರು? ನಾಗೇಶ್. ಇದು ಯಾವ ಊರು? ಇದು ಉಚ್ಚನಹಳ್ಳಿ. ಹೌದಾ? ಈ ಊರಿ ನಿಮ್ಮದೇನಾ? ನಮ್ಮದೇ. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ನಾವು ಸುಮಾರು ಕರುನಿಂದ ಸಾಕ್ತಾ ಇದ್ದೀವಿ. ಹೌದಾ? 3-4 ವರ್ಷದಿಂದ ಸಾಕ್ತಾ ಇದ್ದೀವಿ. 3-4 ವರ್ಷದಿಂದ. ಇಲ್ಲಿ ತೊಗೊಂಬಂದಿದ್ದು ಕರು ಇದು? ಇದು ಮುಚ್ಚಂದ್ರ ಅಂತ ಸ್ಯಾಲ್ವರ್ದ ಪಕ್ಕದಾಗ ಕಾಡು ಮುಚ್ಚಂದ್ರನಿಂದ. ಹಲ್ಲಲ್ಲಿ ಏನಾಗೈತೆ ನೀವು ತಂದಾಗ? ನಾವು ತಂದಾಗ ಹಲ್ಲ ಹಾಕಿಲ್ಲ. ಹೌದಾ? ಮಂಜು ಅವರೇ, ನೀವೇನು ಹೇಳ್ತೀರಾ ಈ ಹೋರಿ ಬಗ್ಗೆ? ಓರಿ ಬಂದ್ಬಿಟ್ಟು ಇದೆ ನಮ್ಮ ಲೋಕಲ್ ಆಗಿತ್ತು ಓರಿ ಇದು. ಸರಿ, ನಾವು ನಾಗೇಶನ ಅಂದ್ರೆ ಒಂದು ಹಬ್ಬಕ್ಕೆ ಹೋಗಿದ್ರೆ ಸರಿ ನಮ್ಗೆ ಓರಿ ಬಂದ್ಬಿಟ್ಟು ಅಲ್ಲಿ ಸೆಲೆಕ್ಷನ್ ಆಯ್ತು ನಮ್ಗೆ ಓರಿದು. ಇದು ಬಹಳ ಇಷ್ಟ ಆಗಿತ್ತು ಓರಿ. ಸರಿ, ಆಮೇಲೆ ನಾಗೇಶನ ಕೇಳ್ಬಿಟ್ಟು ಮನೆ ಓರಿ ತಗೊಂಬರೋಣ ಅನ್ಬಿಟ್ಟು ಹೋಗ್ಬಿಟ್ಟು ಹಬ್ಬ ಚಂದ ಮಾಡ್ತದೆ. ಸರಿ, ಮನೆ ಹತ್ರ ಬಹಳ ಗುಣವಾಗಿರ್ತದೆ. ಮನೆಗೆ ಹೆಣ್ಮಕ್ಳು ಚಿಕ್ಕ ಮಕ್ಳೆಲ್ಲ ಇಟ್ಕೊಂತಾರೆ. ಸರಿ ಅನ್ಬಿಟ್ಟು ಹೋಗ್ಬಿಟ್ಟು ನಾವು ಒಂದ್ 2-3 ವರ್ಷ ಆಯ್ತು ತಕೊಂಬಂದಿ. ಹಬ್ಬ ಮಾಡ್ತಾನೆ ಇದೀರಿ. ಅದ್ರಾಗ ನಾವು ಹೆಂಗ್ ಮಾಡ್ತಾ ಇದ್ದೆ ಹಬ್ಬ? ಹಬ್ಬ ಟಾಪ್ ಮಾಡ್ತಾ ಇದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಬೆರಿ ಕೊಡಕ್ ಬಿಡ್ತಾ ಇದ್ರಿ. ಆಮೇಲೆ ಈ ಹೋದ್ ವರ್ಷ ಅಂತ ತಮಿಳ್ನಾಡು ಚಟ್ಟ ಕಟ್ಟಿ ಬಿಡ್ತಾ ಇದ್ರಿ. ಈ ವರ್ಷ ಸ್ವಲ್ಪ ಟಾಪ್ ಮಾಡಿದ್ರೆ ಸರಿ ಮುಂದಿನ ವರ್ಷಕ್ಕೆ ಪಿಪಿ ಟ್ರೈನಿಂಗ್ ಕೊಟ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ರಿ ಓರಿನ. ಏನು ಹೋರಿ ಬ್ರ್ಯಾಂಡ್? NVR ಅನ್ಬಿಟ್ಟು ಉಚ್ಚನಹಳ್ಳಿ, ಇದು ಡೈನಿಕೋಟೆ ಪಕ್ಕದಾಗ ಉಚ್ಚನಹಳ್ಳಿ. ಇದು ನಾಗೇಶನ್ ಅನ್ಬಿಟ್ಟು NVR ಕಿಂಗ್ ಅನ್ಬಿಟ್ಟು. NVR ಕಿಂಗ್ ಅಂತ. ಹೌದು. ಇದು ಬಿಟ್ಟು ಇನ್ಯಾವ್ದಾನ ಹೋರಿ ಕಟ್ಟಿದಾರಾ? ಇಲ್ಲ, ಇದಕ್ಕೆ ಮುಂಚೆ ಒಂದು 20-30 ಓರಿಗಳೆಲ್ಲ ಕಟ್ಟಿದ್ದಾರೆ. 20-30 ಓರಿಗಳು ಕಟ್ತಾ ಇದ್ದಾರೆ. ಅವ್ರ ಪರಂಪರೆನೇ ಯಾವತ್ತೂ ಓರಿಗಳು ಯಾವಾಗ ಮನೆಗೆ ಇರಲೇಬೇಕು ಅವ್ರಕ. ಹೌದಾ? ಹೌದೌದು. ಎಷ್ಟು ವರ್ಷದಿಂದ ಕಟ್ತಾ ಇದ್ದಾರೆ ಅವರು? ಒಂದು 20-30-25 ವರ್ಷದಿಂದ ಕಟ್ತಾ ಇದ್ದಾರೆ ಅವ್ರ ಓರಿಗಳು. ಫಸ್ಟ್ ಜೋರಾಗಿ ಕಟ್ಟಿರೋರು ದೊಡ್ಡ ಓರಿಗಳ ಕಟ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 25-30 ವರ್ಷದಿಂದ ಕಟ್ತಾರೆ. 25-30 ವರ್ಷದಿಂದ ಕಟ್ತಾ ಇದ್ದಾರೆ. ಫಸ್ಟ್ ಜಾಸ್ತಿ ಇತ್ತ ನಿಮ್ಮ ಮನೆಗಳಲ್ಲಿ? ಇವಾಗ ಇದು ಬಿಟ್ಟು ಈಗ ಇದು ಬಿಟ್ಟು ಇನ್ಯಾವ್ದಾನ ಇದೆಯಾ? ಬೇರೆ ತಾಗಿದೆ. ಹೌದಾ? ಐತೆ, ಇನ್ನೂ 3-4 ಓರಿಗಳು ಐತೆ. ಅಲ್ಲಿ ಆಯರೇಕ್ ಬಿಟ್ರೆ ಆಯರೇಕ್ ಹಬ್ಬಕ್ಕೆ ಹಾಕ್ತಾರೆ. ನಮ್ಮ ಏರಿಯಾಗಾದ್ರೆ ಇಲ್ಲಿ ಹಾಕ್ತಾರೆ. ಓರಿಗಳು ಐತೆ, ಇನ್ನೂ 4 ಐತೆ ಓರಿಗಳು ಅವ್ರ ಹತ್ರ. ಇದು ಎಲ್ಲೆಲ್ಲಿ ಹಾಕಿದ್ರೆ ಹಬ್ಬಕ್ಕೆ? ಈ ವರ್ಷ ಬಂದ್ಬಿಟ್ಟು ಮುದ್ಗಂಡಳ್ಳಿ ಹಾಕಿದ್ರೆ, ಶಾನಮಾವ್ ಹಾಕಿದ್ರೆ, ಮೊನ್ನೆ ದಾಸಂಪುರ ರೆಡಿ ಮಾಡ್ಕೊಂಡಿದ್ರೆ. ಸರಿ, ನಮ್ಮ ಆಕ್ಚುಲಿ ಡೈನಿಕೋಟ ಹಬ್ಬ ಬಂದ್ಬಿಡ್ತು ನಮ್ಕ. ಸರಿ, ರೆಸ್ಟ್ ಸಿಗೋದಿಲ್ಲ ಓರಿ ಕಂಡ್ಬಿಟ್ಟು ಓರಿನಲ್ಲೇ ಸ್ಟಾಪ್ ಮಾಡಿದಿರಿ. ನಾಳೆ ಭಾನುವಾರ ಇದೇ ತಿಂಗಳು 13ನೇ ತಾರೀಕು ನಮ್ಮ ಡೈನಿಕೋಟ ಹಬ್ಬ. ಸರಿ, ಇಲ್ಲಿ ಕಾಕನ ಅನ್ಬಿಟ್ಟು ರೆಸ್ಟ್ ಕೊಟ್ಟು ಓರಿನ ಬಹಳ ಫಿಟ್ನೆಸ್ ಮಾಡಿ ರೆಡಿ ಮಾಡಿದಿರಿ ಓರಿನ. ಹೌದಾ? ಎಷ್ಟೆಷ್ಟು ರೌಂಡ್ ಬಿಟ್ಟಿದ್ರಿ ಹಬ್ಬದಲ್ಲಿ? ಎಲ್ಲೋದ್ರೂ 3 ರೌಂಡ್. ಆಕ್ಚುಲಿ 3 ರೌಂಡ್ ಬಿಟ್ಟೇ ಬಿಡ್ತೀರಿ. ಏನು ಹೋರಿ ಸ್ಪೆಷಾಲಿಟಿ ಮಂಜು ಅವರೇ? ಇಲ್ಲ, ನಮಗ್ ಬಂದ್ಬಿಟ್ಟು ಬಿಡೋವಾಗ ಒಳ್ಳೆ ಬ್ರ್ಯಾಂಡೆಡ್. ಬಿಡೋವಾಗಲಿ ಬಿಡೋಗಾಗ್ಲಿ ಏನು ಮಾಡೋದಿಲ್ಲ ಓರಿ. ತಡಗೆ ಕಟ್ಟಿದ್ಮೇಲೆ ಅದ್ ಮಾಡೋ ಸ್ಟೈಲು, ಅದ್ ಮಾಡೋ ಇದು, ಆಮೇಲೆ ಓರಿ ಬಿಟ್ಟು ಆಚೆ ಬಂದ್ಮೇಲೆ ಮತ್ತೆ ನಮ್ ಟಂಪ ಹತ್ರ ಬಂದ್ಬಿಡ್ತದೆ. ಯಾರಿಗೇನು ತೊಂದರೆ ಮಾಡೋದಿಲ್ಲ, ಏನು ಕಷ್ಟ ಆಗೋದಿಲ್ಲ, ಯಾರಿಗೂ ಕಷ್ಟ ಬಿಡೋದಿಲ್ಲ. ಒಂದ್ 4 ಜನ 5 ಜನ ಇದ್ರೆ ಸಾಕು ನಮ್ಮ ಓರಿ ಬಿಡಕ್ಕೆಲ್ಲಾನು. ಅದೇ ತರ ನಾವು ಸೆಲೆಕ್ಷನ್ ಮಾಡಿದ್ರೆ ನಾವು ಓರಿನ ಎತ್ಕೊಂಡಿದ್ದ ಆ ತರ. ಯಾಕಂದ್ರೆ ತುಂಬಾ ಜನ ಇದ್ರೆ ಆಮೇಲೆ ಗಲಾಟೆ ಮಾಡಿದ್ರೆ ಓರಿ ನಾವಂತ ಕಟ್ಟೋದೇ ಇಲ್ಲ. ಅವಾಗ ಆಕ್ಚುಲಿ ಅಲ್ಲಿ ಅದ್ಯಂತ ಆಚೆ ಬಂದ್ರೇನು ಮತ್ತೆ ಓರಿ ಮಂದಿ ಯಾರನ್ನ ಇಟ್ಕೋಬಹುದು. ಹುಡುಗರಲ್ಲಿ ಇಟ್ಕೋಬಹುದು, ಎಲ್ಲಾರು ಇಟ್ಕೋಬಹುದು. ಮತ್ತೆ ಸ್ಪೆಷಲ್ ಆಗಿ ಏನೋ ಟ್ರೈನಿಂಗ್ ಏನೋ ಮಾಡಿಸ್ತಾರೆ? ಇಲ್ಲ, ನಾವು ಹಬ್ಬಕ್ಕೆ ಮುಂಚೆನೇ ನಾವು ಟ್ರೈನಿಂಗ್ ಕೊಡೋದಿಲ್ಲ. ಅದಕ್ಕೇ ಅದು ಹುಟ್ಟಿರೋದು, ಹಬ್ಬ ಮಾಡೋಕ್ಕೋಸ್ಕರ ಅದು ಹುಟ್ಟಿರೋದು. ಅದಕ್ಕೆ ಟ್ರೈನಿಂಗ್ ಕೊಡೋದಲ್ಲ, ನಮ್ಗೇನು ಅವಶ್ಯಕತೆ ಏನಿರಲ್ಲ. ಹೌದೌದು. ಸ್ವಲ್ಪ ಮೈಗೆ ಎಲ್ಲ ಫ್ರೀ ಆಗ್ಲಿ ಅಂತ ಹಬ್ಬದಲ್ಲಿ ವಾರಕ್ಕೊಂದು ಸ್ವಿಮ್ಮಿಂಗ್ ಎಲ್ಲ ಹಾಕ್ತಿರಿ. ಒಂದು ಡೈಲಿನೂ ಒಂದು ವಾಕಿಂಗ್ ಎಲ್ಲ ಮಾಡ್ತೀರಿ.
ವಾಕಿಂಗ್ ಎಲ್ಲ ಮಾಡಿಸ್ಕೊಂತೀರಾ ಫುಡ್ ಅದೇ ತರ ಕೊಡ್ತಾ ಇರ್ತೀರಿ ನಾವು ಡೈಲಿ ಒಂದು 5 kg ಫುಡ್ ಕೊಡ್ತಾ ಇರ್ತೀರಿ ಹಬ್ಬದ ಟೈಮಲ್ಲೇನಾ ಇಲ್ಲ ಬೇರೆ ಟೈಮ್ ಡೈಲಿ ಕಂಪಲ್ಸರಿ ಡೈಲಿ ಕೊಡ್ತೀರಿ ಮೊಟ್ಟೆ ಹಾಲು ಎಲ್ಲ ಕೊಡ್ತಾ ಇರ್ತೀರಿ ಇದು ಒಣುಲ್ಲ ಇಲ್ಲ ಹಸಿ ಹುಲ್ಲೇನಾ ಹುಲ್ಲು ತಿಂತದೆ ಹಸಿ ಹುಲ್ಲು ತಿಂತದೆ ಎರಡು ಕೊಡ್ತೀರಾ ಎಲ್ಲ ಟೋಟಲ್ ಆಗುತ್ತೆ ಇದು ಯಾರಿಗಾನ ಮಾರ್ತೀರಾ ಹೋರಿನಾ ಇಲ್ಲ ಆಕ್ಚುಲಿ ನಾವು ತಗೊಂಬಂದಿಂದ ಓರಿನ ಕೇಳ್ತಾ ಇದಾರೆ ನಮ್ಗೆ ಒಂದು 6.5 ಲಕ್ಷ ಬಿತ್ತಿತ್ತು ಓರಿ ಇದು ಸರಿ ಮೊನ್ನೆ 3 ಹಬ್ಬನಿಂದ ಓರಿನ ಕೇಳ್ತಾನೆ ಇದ್ರು ಸರಿ ಇರ್ಲಿ ಇನ್ನೂ ಚಿಕ್ಕ ಹಳೆ ಹಾರಲ್ಲ ಇನ್ನೂ ಒಂದ್ 2-3 ವರ್ಷ ಮಾಡೋಣ ಹಬ್ಬ ಇನ್ನೂ ಹಾರಲ್ಲೇನಾ ಆಕ್ಚುಲಿ ಹೌದು ಇವ್ 4 6 ಬಿದ್ದೈತೆ ಓರಿ ಇದು ಹೌದಾ ಅದೇ ಇನ್ನೊಂದು ಮುಂದಿನ ವರ್ಷ ಇನ್ನೊಂದು ವರ್ಷ ನೋಡೋಣ ಯಾಕಂದ್ರೆ ಬಹಳ ಗುಣ ಅಲ್ಲ ಓರಿ ಸರಿ ರೊಕ್ಕ ಕೊಟ್ರೆ ಎಲ್ಲ ಓರಿಗಳು ಸಿಗ್ತವೆ ಇಂಥ ಗುಣವಂತ ಓರಿ ಸಿಗ್ಬೇಕಲ್ಲ ಫುಲ್ ಗುಣ ಇದೆ ಹೌದು ಗುಣಕ್ಕೋಸ್ಕರ ಮಾಡ್ಕೊಂಡಿರೋದು ನಾವು ಹೌದಾ ಸರಿ ಮಂಜು ಅವರೇ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್